ಹಾಯ್ ನಮಸ್ತೆ ಎಲ್ರಿಗೂ. ಕನ್ನಡ ಆಲ್ ಇನ್ ಒನ್ ಅಡ್ಡಕ್ಕೆ ನಿಮ್ಮೆಲ್ರಿಗೂ ಸುಸ್ವಾಗತ. ಸೊ ಇವತ್ತು ನಾನು ನಿಮಗೆ ಹೇಳ್ತಾ ಇರೋದು ಬಂದು ಒಂದು ತುಂಬ ಕಡು ಬಡುವ ತಾತ ಬಂದು 500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 3 ಲಕ್ಷ ಪ್ರಾಫಿಟ್ ಹೇಗೆ ಮಾಡಿದೆ, ಅದು ರಿಯಲ್ ಆಗಿ ನಡೆದಿರೋ ಸ್ಟೋರಿ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಈ ಸ್ಟೋರಿ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ನಿಮ್ಮ ಬಿಸ್ನೆಸ್ಗೆ ಇದೇ ಥರ ಐಡಿಯಾ ಯೂಸ್ ಮಾಡ್ಕೊಂಡು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಕೇವಲ 500 ರೂಪಾಯಿ, ಬಟ್ ತಾತ ಸಂಪಾದನೆ ಮಾಡಿರೋದು 3 ಲಕ್ಷ ರೂಪಾಯಿ ಗುರು. ಇದು ಹೇಗೆ ಏನು ಅಂತ ಹೇಳ್ತೀನಿ. ಇದನ್ನು ಸೆಕೆಂಡ್ನೇ ವಿಡಿಯೋ ಬಿಸ್ನೆಸ್ ಐಡಿಯಾದು. ಸೊ ಇದೇ ಥರ 1000+ ವೀಡಿಯೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ನೀವು ನನಗೆ ಸಪೋರ್ಟ್ ಮಾಡಬೇಕು. ಆ ಸಪೋರ್ಟ್ ಯಾವುದರಿಂದ ಮಾಡ್ತೀರಾ ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಚಾನಲ್ನ ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ಸ್ ಹಾಕಿ, ಓಕೆನಾ. ಸೊ ತಾತ ಫಸ್ಟು ಏನು ಮಾಡ್ತು, ಫಸ್ಟ್ನೇ ದಿನ ತಾತ ತುಂಬ ಕಡು ಬಡವ. ತಾತನ ಹತ್ರ ಇದ್ದಿದ್ದೆ 500 ರೂಪಾಯಿ. ಸೊ ತಾತ ಬುದ್ಧಿವಂತ ತಾತ ಏನು ಮಾಡ್ತು, ಆ 500 ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿ ಮಿಕ್ಸಲ್ಲಿ ಸೊಪ್ಪು ತೊಗೊಂತು. 500 ರೂಪಾಯಿಂದು ಸೊಪ್ಪು ತೊಗೊಂತು. ಆ ಸೊಪ್ಪನ್ನ ಪುಟ್ಟಿಗೆ ಹಾಕೊಂಡು ಎಲ್ಲ ಮಾರ್ಕೊಂಡೋಗಿ ಫೈನಲ್ ಆಗಿ ಖಾಲಿ ಮಾಡ್ಕೊಂಡು ತಾತ ಕಂಪ್ಲೀಟಾಗಿ 500 ರೂಪಾಯಿ ಪ್ರಾಫಿಟ್ ಮಾಡ್ತು. 500 ರೂಪಾಯಿ ಪ್ರಾಫಿಟ್ ಹೇಗೆ ಮಾಡ್ತು ಅಂದರೆ ಒಂದು ರೂಪಾಯಿಗೆ 1 ಕಟ್ ಇದ್ದಿದ್ದನ್ನ ತಾತ 2 ರೂಪಾಯಿ ಅನ್ನೋ ಥರ ಕೊಟ್ಟು. ದಟ್ ಮೀನ್ಸ್ 1 to ಡಬಲ್ ಪ್ರಾಫಿಟು. ಸೊ ಹಾಗಾಗಿ ತಾತ 500 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತು, 500 ರೂಪಾಯಿ ಪ್ರಾಫಿಟ್ ಮಾಡ್ತು. ಅಂದರೆ ಅಲ್ಲಿಗೆ ಅರ್ಥ 1000 ರೂಪೀಸ್ ತಾತನ ಕೈಯಲ್ಲಿದೆ. ಸೊ ತಾತ 500 ರೂಪಾಯಿಂದ ಆಲ್ರೆಡಿ 1000 ರೂಪೀಸ್ ದುಡ್ಕೊಂಬಿಡ್ತು ಫಸ್ಟ್ನೇ ಡೇಗೆ. ಸೊ ಸೆಕೆಂಡ್ನೇ ಡೇ ತಾತ ಏನು ಮಾಡುತ್ತೆ, 1000 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ನೋಡಿ, 1000 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿ ಸೇಮ್ ಸ್ಟ್ರಾಟಜಿ ಯೂಸ್ ಮಾಡುತ್ತೆ. ಯೂಸ್ ಮಾಡಿ ನೋಡಿ ಮತ್ತೆ 1000 ರೂಪೀಸ್ ಪ್ರಾಫಿಟ್ ಮಾಡುತ್ತೆ ತಾತ. ಸೊ 1000 ರೂಪೀಸ್ ಇನ್ವೆಸ್ಟ್ಮೆಂಟು 1000 ರೂಪೀಸ್ ಪ್ರಾಫಿಟು. ಟೋಟಲ್ ತಾತನ ಹತ್ರ ಇದೆ ಈಗ 2000 ರೂಪೀಸು. ಸೊ ಮೂರನೇ ದಿನ ಏನು ಮಾಡುತ್ತೆ ತಾತ, ಮೂರನೇ ದಿನನೂ ಸೇಮ್ ಅದೇ ಪ್ಲ್ಯಾನ್ ಮಾಡುತ್ತೆ. ಸೊ ತಾತ ಮೂರನೇ ದಿನಕ್ಕೆ ಏನು ಪ್ಲ್ಯಾನ್ ಮಾಡ್ತು, ಸೇಮ್ ಅದೇ ಪ್ಲಾನ್ನೇ 2000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತು. 2000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಸೊಪ್ಪಿನ ಜೊತೆ ಸ್ವಲ್ಪ ಚೇಂಜಸ್ ಮಾಡಿ ತರಕಾರಿನೂ ಆ್ಯಡ್ ಮಾಡ್ಕೊತು 2000 ರೂಪಾಯಿಗೆ. ಯಾಕೆಂದರೆ ಸೊಪ್ಪೇ 2000 ರೂಪಾಯಿ ಅಂತಂದರೆ ಅಷ್ಟು ವರ್ತ್ ಆಗಲ್ಲ ಅಂತ ತಾತಂಗೆ ಗೊತ್ತಿತ್ತು. ಸೊ ಸೊಪ್ಪಿನ ಜೊತೆ ತರಕಾರಿನೂ ತಗೊಂಬಂತು. ಸೊ ತರಕಾರಿ ಸೊಪ್ಪು ಎರಡೂ ಸೇರಿ ತಾತಂಗೆ ಅವತ್ತಾಗಿದ್ದ ಲಾಭ ಬಂದು 3000 ರೂಪಾಯಿ. ಅಂದರೆ ಸೊಪ್ಪು ಸೇಲ್ ಮಾಡ್ತು, ಜೊತೆಗೆ ತರಕಾರಿನೂ ಸೇಲ್ ಮಾಡ್ತು. ಇವೆರಡಕ್ಕೂ ತರಕ್ಕೆ ತಾತ ಇನ್ವೆಸ್ಟ್ಮೆಂಟ್ ಮಾಡಿದ್ದು 2000 ರೂಪಾಯಿ. ಅದು ಎರಡನೇ ದಿನ ಬಂದಿದ್ದು ಪ್ರಾಫಿಟ್ಟು. ಸೊ 2000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ತಾತಂಗೆ ಸಿಕ್ಕಿದ ಲಾಭ ಬಂದು 3000 ರೂಪಾಯಿ. ಸೊ ಈಗ ಅಟ್ ಪ್ರೆಸೆಂಟ್ ತಾತಂಗೆ ಮೂರನೇ ದಿನ ಕ್ಲೋಸ್ ಆಗೋ ಅಷ್ಟರಲ್ಲಿ ತಾತನ ಹತ್ರ ಇರೋದು 5000 ರೂಪಾಯಿ ಕೈಯಲ್ಲಿದೆ. ಸೊ ನೆಕ್ಸ್ಟ್ ನಾಲ್ಕನೇ ದಿನ ತಾತ ಏನು ಮಾಡುತ್ತೆ ಅಂದರೆ 2000 ರೂಪಾಯಿ. ಈಗ ತಾತಂಗೆ ಗೊತ್ತಾಯ್ತಲ್ಲ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇದೆ ಅಂತ ತಾತಂಗೆ ಗೊತ್ತಾಗಿದ್ದ ತಕ್ಷಣ ಏನು ಮಾಡುತ್ತೆ ತಾತ, 2000 ರೂಪಾಯಿ ಕೊಟ್ಟು ಒಂದು ತಳ್ಳ ಗಾಡಿ ತೊಗೊಳುತ್ತೆ. ಯಾಕೆ ಅಂದರೆ ತರಕಾರಿನೇ ಆಗಲಿ ಯಾವುದೇ ಒಂದಾಗಲಿ ಎಲ್ಲ ಅಂದರೆ ತಲೆ ಮೇಲೆ ಇಟ್ಕೊಂಡೆ ಯಾವಾಗಲೂ ಮಾಡೋಕ್ಕಾಗಲ್ಲ. ಸೊ ತಾತ ಫಸ್ಟೇ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ. ಬಂದಿದ್ದ ಲಾಭದಲ್ಲಿ ನೋಡಿ 5000 ರೂಪಾಯಿ ಬಂದಿದ್ದ ಲಾಭದಲ್ಲಿ 2000 ರೂಪಾಯಿ ಬಂದು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ, ತಳ್ಳ ಗಾಡಿಗೆ. ಸೊ ಆ ತಳ್ಳ ಗಾಡಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನು 3000 ರೂಪಾಯಿ ಮಿಕ್ಕಿರುತ್ತೆ ನೋಡಿ. 5000 ರೂಪಾಯಿ 2000 ರೂಪಾಯಿ ತಳ್ಳ ಗಾಡಿಗೆ ಹೋಯ್ತು. 3000 ರೂಪಾಯಿಲಿ ಮತ್ತೆ ಸೊಪ್ಪು ತಗೊಳುತ್ತೆ, ಮತ್ತೆ ತರಕಾರಿ ಮಿಕ್ಸಲ್ಲಿ ತಗೊಳುತ್ತೆ. ಸೊ ಎಗೇನ್ ಅವತ್ತಿಂದ ಇನ್ವೆಸ್ಟ್ಮೆಂಟ್ ಬಂದು 3000 ರೂಪಾಯಿ. ಸೊ 3000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ತಾತಂಗೆ ಮತ್ತೆ 3000 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಏನಕ್ಕೆ ಇವತ್ತು ಪ್ರಾಫಿಟ್ ಅಂದರೆ 3000ಕ್ಕೆ 3000ನೇ ಪ್ರಾಫಿಟ್ ಆಯಿತು ಅಂದರೆ ಕೆಲವು ಟೈಮು ತರಕಾರಿ ಆಗಲಿ ಮತ್ತು ಸೊಪ್ಪಾಗಿರಲಿ ಸಮ್ಟೈಮ್ ವೇಸ್ಟೇಜ್ ಅಂತ ಹೋಗುತ್ತೆ. ಸೊ ಹಂಗಾಗಿ ತಾತಂಗೆ ಜಸ್ಟ್ ಇಲ್ಲಿ ನೋಡಿ 2000 ರೂಪಾಯಿಗೆ 3000 ರೂಪಾಯಿ ಆಗಿತ್ತು, ಬಟ್ ಇಲ್ಲಿ 3000ಕ್ಕೆ ಬರೀ 3000ನೇ ಆಗಿದೆ. ಸಮ್ಟೈಮ್ ಆ ಥರ ಬಿಸ್ನೆಸ್ಸಲ್ಲಿ ಆಗುತ್ತೆ. ಸೊ ತಾತಂಗೆ 3000 ರೂಪಾಯಿ ಪ್ರಾಫಿಟ್ ಆಗಿದ್ದಕ್ಕೆ ಟೋಟಲ್ ತಾತನ ಹತ್ರ ಇರೋದು 6000 ರೂಪಾಯಿ ಉಳಿದಿದೆ. ಸೊ ತಾತ ಕಿಲಾಡಿ ತಾತ ಏನು ಮಾಡುತ್ತೆ, ಸೊ 5ನೇ ದಿನಕ್ಕೆ 1000 ರೂಪಾಯಿನ ಖರ್ಚಿಗೆ ತೊಗೊಳುತ್ತೆ. ಯಾಕೆಂದರೆ ಓಡಾಡೋಕ್ಕೆ ಬೇಕಾಗತ್ತಲ್ಲ ತಾತಂಗೆ ಟ್ರಾನ್ಸ್ಪೋರ್ಟ್ ಕಾಸ್ಟಿಗೆ ಅಂತ 1000 ರೂಪಾಯಿ ತೊಗೊಳುತ್ತೆ. ಸೊ ಇನ್ನು ಮಿಕ್ಕಿದಷ್ಟು 5000 ರೂಪಾಯಿ. ಸೊ ಈ 5000 ರೂಪಾಯಿನ ಎಗೇನ್ ತಾತ ಏನು ಮಾಡುತ್ತೆ ಅಂದರೆ ಸೊಪ್ಪು ತರಕಾರಿ ಮತ್ತು ಅದಕ್ಕೆ ಎಕ್ಸ್ಟ್ರಾ ಹಣ್ಣನ್ನೇ ಆ್ಯಡ್ ಮಾಡ್ಕೊಳ್ಳುತ್ತೆ. ಹಣ್ಣುಗಳ್ನ ಇಷ್ಟು ದಿನ ಫಸ್ಟು ಬರೀ ಸೊಪ್ಪು ಮಾರ್ತು, ಆಮೇಲೆ ಸೊಪ್ಪು ತರಕಾರಿ ಮಾರ್ತು. ಸೊ ಇವತ್ತು 5000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಸೊಪ್ಪು ತರಕಾರಿ ಹಣ್ಣು ಮೂರನ್ನು ಖರೀದಿ ಮಾಡ್ಕೊಂಡು ಬರುತ್ತೆ. ಸೊ ಖರೀದಿ ಮಾಡ್ಕೊಂಡ್ಬಂದು ಅದನ್ನೆಲ್ಲ ಸೇಲ್ ಮಾಡುತ್ತೆ, ಕಂಪ್ಲೀಟಾಗಿ ಸೇಲ್ ಆಗುತ್ತೆ. ಸೊ ತಾತ 5000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿತ್ತು, 5000 ರೂಪಾಯಿ ಪ್ರಾಫಿಟ್ ಬಂತು. ಸೊ ಈಗ ಟೋಟಲ್ ತಾತನ ಹತ್ರ ಇರೋದು ಬಂದು 10000 ರೂಪಾಯಿ ಇದೆ. ಸೊ ಈಗ ತಾತ ಏನು ಮಾಡುತ್ತೆ, ಕಿಲಾಡಿ ತಾತ ಓಕೆ 10000 ರೂಪಾಯಿ ಪ್ರಾಫಿಟ್ ಇದೆ, ಸೊ ಓಕೆ ನಾನು ಖರ್ಚು ಮಾಡ್ಕೊಂಬೋಣ ಅಂತೆಲ್ಲ ಐಡಿಯಾ ಓಡಿಸ್ಲಿಲ್ಲ. ತಾತ ಏನು ಮಾಡ್ತು, ಓಕೆ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇದೆ ಅಂತ ತಾತಂಗೆ ಅರ್ಥ ಆಯಿತು. ಸೊ ತಾತ 6ನೇ ದಿನ ಬಂದು ಶಾಪಿಂಗ್ ಹೋಗಲಿಲ್ಲ. ಅವತ್ತಿನ ದಿನ ಬಂದು ತಾತ ಏನು ಮಾಡ್ತು, ಒಂದು ಅಂಗಡಿ ಹುಡ್ಕಕ್ಕೆ ಹೋಗುತ್ತೆ, ಬಾಡಿಗೆ ಅಂಗಡಿಗೆ. ಸೊ ಬಾಡಿಗೆ ಅಂಗಡಿ ಸಿಗುತ್ತೆ ತಾತಂಗೆ. ನೋಡಿ ಬಾಡಿಗೆ ಅಂಗಡಿ ಸಿಗುತ್ತೆ. ಸೊ ಅದಕ್ಕೆ ಅಡ್ವಾನ್ಸ್ 3000 ರೂಪಾಯಿ ಕೊಡುತ್ತೆ ತಾತನ ಜೋಬಿಂದ ಕೊಡಲ್ಲ. ಇದು ಇಲ್ಲಿ ಆಗಿದೆಯಲ್ಲ 10000 ರೂಪಾಯಿ, ಅದರಿಂದನೇ 3000 ರೂಪಾಯಿ ಅಡ್ವಾನ್ಸ್ ಕೊಡುತ್ತೆ. ಅಡ್ವಾನ್ಸ್ ಕೊಟ್ಟು ಬಾಡಿಗೆಗೆ ನೋಡಿ
ಬಾಡಿಗೆ ಅಂಗಡಿ ಅಡ್ವಾನ್ಸ್ ಕೊಟ್ಟಾದಮೇಲೆ 2,000 ರೂಪಾಯಿ ಬಂದು ಅಂಗಡಿ ಇಂಟೀರಿಯರ್ ವರ್ಕ್ ಮಾಡಿಸ್ತಾರಲ್ಲ, ಸುಮ್ಮನೆ ಈಗ ಏನೇನು ತರಕಾರಿ ತಂದರೆ ಏನೇನು ಇಟ್ಕೊಬೇಕು ಅದಕ್ಕೆ 2,000 ರೂಪಾಯಿ ಇಂಟೀರಿಯರ್ ವರ್ಕ್ ಮಾಡಿಸಿ ಸೆಟ್ ಮಾಡುತ್ತೆ ಅಂಗಡಿನ ಕಂಪ್ಲೀಟಾಗಿ. ಅವತ್ತಿನ ದಿನ ತಾತ ರಜಾ ಹಾಕುತ್ತೆ, 6ನೇ ದಿನ ಅಂಗಡಿ ಹುಡ್ಕಕ್ಕೆ ಹೋಗುತ್ತೆ, ಅಡ್ವಾನ್ಸ್ ಕೊಡುತ್ತೆ, 2,000 ರೂಪಾಯಿ ಖರ್ಚು ಮಾಡಿ ಅಂಗಡಿನ ಸೆಟ್ ಮಾಡುತ್ತೆ ಒಂದೇ ದಿನಕ್ಕೆ. ಸೊ ನೆಕ್ಸ್ಟ್ ಬಂದು ತಾತ 7ನೇ ದಿನ ಏನು ಮಾಡುತ್ತೆ ಅಂದರೆ, ಈಗೆಲ್ಲ ಸೆಟ್ ಆಗಿರುತ್ತಲ್ಲ, ಸೊ ಇನ್ನು ತಾತನ ಹತ್ರ ಇಲ್ಲಿ ನೋಡಿ 3,000 ರೂಪಾಯಿ ಅಡ್ವಾನ್ಸ್ ಕೊಡ್ತು, 2,000 ರೂಪಾಯಿ ಖರ್ಚಾಯಿತು ಅಂಗಡಿ ಸೆಟ್ ಮಾಡೋಕ್ಕೆ, 10,000 ರೂಪಾಯಿ ಉಳಿದಿದ್ದೀನಿ 5,000 ರೂಪಾಯಿ. ಸೊ 7ನೇ ದಿನ ಬಂದು 5,000 ರೂಪಾಯಿನ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಸೊ ಈ 5,000 ರೂಪಾಯಿಲಿ ಹಣ್ಣು ತರಕಾರಿ ಸೊಪ್ಪು ಎಗೇನ್ ರೊಟೇಟ್, ಸೇಮ್ ಅದೇ ಥರನೇ ಹಣ್ಣು ತರಕಾರಿ ಸೊಪ್ಪು ದಿನನಿತ್ಯ ಹೇಗೆ ತರುತ್ತೆ ಅದು ತೊಗೊಂಬರ್ತಾರೆ. ಸೊ ತಾತಂಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ ಅಂತ. ಸೊ ಅವತ್ತು 6ನೇ ದಿನವೂ ಏನಾಯಿತು, ತಾತಂಗೆ 5,000 ರೂಪಾಯಿ ಪ್ರಾಫಿಟ್ ಬರುತ್ತೆ, ಅಂದರೆ ತಂದಿದ್ದೆಲ್ಲ ಖಾಲಿ ಆಗುತ್ತೆ ತಾತಂಗೆ. ಸೊ 5,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿತ್ತು, 5,000 ರೂಪಾಯಿ ಪ್ರಾಫಿಟ್ ಆಯಿತು. ಎಗೈನ್ ತಾತನ ಹತ್ರ ಮತ್ತೆ 10,000 ರೂಪಾಯಿನೇ ಉಳ್ಕೊಂತು. ಸೊ ತಾತ ಏನು ಮಾಡ್ತು, ಓಕೆ ಏರಿಯಾದಲ್ಲಿ ತುಂಬ ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇದೆ, ಸೊ ನಾನೇನು ಮಾಡೋಣ 10,000 ರೂಪಾಯಿನೂ ಇನ್ವೆಸ್ಟ್ಮೆಂಟ್ ಮಾಡೋಣ, ಸೊ ಅದು ನೆಕ್ಸ್ಟಿಗೆ ನಮಗೆ ಯೂಸ್ ಆಗುತ್ತೆ, ಒಳ್ಳೆ ರಿಟರ್ನ್ಸ್ ಬರುತ್ತೆ ಅಂತ ತಾತ ಏನು ಮಾಡುತ್ತೆ 8ನೇ ದಿನ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಎಗೇನ್ ಹಣ್ಣು ತರಕಾರಿ ಸೊಪ್ಪು ಸೇಮ್ ಇಷ್ಟನ್ನೇ 3 ಐಟಮ್ನ ಮಿಕ್ಸಲ್ಲಿ, ಹಣ್ಣು ಮಿಕ್ಸಲ್ಲಿ ತರುತ್ತೆ, ಸೊ ತರಕಾರಿ ಮಿಕ್ಸಲ್ಲಿ ತರುತ್ತೆ, ಸೊಪ್ಪಲ್ಲೂ ಮಿಕ್ಸಲ್ಲಿ ತರುತ್ತೆ. ಸೊ ಏನು ಮಾಡುತ್ತೆ ಅದನ್ನು ಕಂಪ್ಲೀಟಾಗಿ ವ್ಯಾಪಾರ ಮಾಡಿ ಮತ್ತೆ 10,000 ರೂಪಾಯಿಂದ 10,000 ರೂಪಾಯಿ ಪ್ರಾಫಿಟ್ ಆಯಿತು ತಾತಂಗೆ. ನೋಡಿ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತು, 10,000 ರೂಪಾಯಿ ಪ್ರಾಫಿಟ್ ಆಯಿತು. ಸೊ ಟೋಟಲ್ ಈಗ ತಾತನ ಹತ್ರ ಇರೋದು 20,000 ರೂಪಾಯಿ. ಸೊ 20,000 ರೂಪಾಯಿಲಿ ತಾತ ಏನು ಮಾಡುತ್ತೆ, ಡೈಲಿ ಖರ್ಚಿಗೆ ಟ್ರಾನ್ಸ್ಪೋರ್ಟ್ ಖರ್ಚಿಗೆ ಬೇಕು ಅಂತ 10,000 ರೂಪಾಯಿ ಎತ್ತಿಡ್ಕೊಂಡ್ಬಿಡುತ್ತೆ. ಟ್ರಾನ್ಸ್ಪೋರ್ಟ್ ಖರ್ಚಿಗೆ ತರಕಾರಿ ಹಣ್ಣು ಎಲ್ಲ ತರಬೇಕಲ್ಲ, ಈ 10,000 ರೂಪಾಯಿ ಎತ್ತಿಡ್ಕೊಂಡ್ಬಿಡುತ್ತೆ. ಸೊ ಇನ್ನು ಪ್ರತಿ ತಿಂಗಳು ತಾತಂಗೆ ಪ್ರತಿದಿನ ತಾತಂಗೆ 10,000 ರೂಪಾಯಿ ಪ್ರತಿದಿನ ಇನ್ಕಮ್ ಬರುತ್ತೆ. ಆ ಇನ್ಕಮ್ ಹೇಗೆ ಬರುತ್ತೆ ಅಂತ ನೀವು ಫುಲ್ ನೋಡಿದ್ದೀರಾ. ಸೊ ಈ ಪ್ರತಿದಿನ 10,000 ಇನ್ಕಮ್ ಅಂದರೆ 30 ದಿನಕ್ಕೆ 3 ಲಕ್ಷ ರೂಪಾಯಿ. ನೋಡಿ 3 ಲಕ್ಷ ರೂಪಾಯಿ ತಾತಂಗೆ ಜಸ್ಟ್ 1 ತಿಂಗಳಿಗೆ ಅರ್ನ್ ಮಾಡಿರೋದು. ಸೊ ಈ 3 ಲಕ್ಷ ಇಂಟು 12 ದಿನ ಅಂದರೆ 1 ತಿಂಗಳಿಗೆ 3 ಲಕ್ಷ ಅಂದರೆ 1 ವರ್ಷಕ್ಕೆ 36 ಲಕ್ಷ. ಬಟ್ ತಾತ ಇನ್ವೆಸ್ಟ್ಮೆಂಟ್ ಮಾಡಿದಷ್ಟು ಬರೀ 500 ರೂಪಾಯಿ. ಈ 500 ರೂಪಾಯಿಂದ 3 ಲಕ್ಷ ಮಾಡ್ತು, ಈ 3 ಲಕ್ಷದಿಂದ ಈ 36 ಲಕ್ಷ ಮಾಡ್ತು. ಸೊ ಇದು ಬರೀ ತಾತನ ಸ್ಟೋರಿ ಮಾತ್ರ ಆಗಬಾರ್ದು. ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ನೀವು ಅಂದರೆ ಈ ಸ್ಟೋರಿ ಹೇಳಿದ್ದೀನಿ ಅದನ್ನು ನಿಮ್ಮ ಲೈಫಿಗೂ ಸಹಿತ ಅಳವಡಿಸ್ಕೊಂಡು ಇದೇ ಥರ ನೀವು ಟ್ರೈ ಮಾಡಿ, ಖಂಡಿತ ಬಿಸ್ನೆಸ್ ಸಕ್ಸಸ್ ಆಗುತ್ತೆ. ಯಾಕೆಂದರೆ ದಿನನಿತ್ಯ ತರಕಾರಿ ಎಲ್ರಿಗೂ ಬೇಕು, ಸೊ ಹಂಗೆ ಖಂಡಿತ ಸಕ್ಸಸ್ ಆಗುತ್ತೆ. ಸೊ ಮೇನ್ ಬಂದು ಕಸ್ಟಮರ್ ಸರ್ವಿಸ್, ನೀವು ಕಸ್ಟಮರ್ ಜೊತೆ ಹೇಗೆ ಮಾತಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕಿಲಾಡಿ ತಾತ ಏನು ಮಾಡುತ್ತೆ, ಎಲ್ಲರೂ ಜೊತೆನೂ ತುಂಬ ನೆಗಾಡ್ಕೊಂಡು ಪ್ರೀತಿಯಿಂದ ಖುಷಿಯಿಂದ ಮಾತಾಡ್ತಾ ಇತ್ತು. ಸೊ ಹಂಗಾಗಿ ಎಷ್ಟೇ ಜನ ಅವ್ರ ಮನೆ ಬಾಗಿಲಿಗೆ ತರಕಾರಿ ಹೋದ್ರೂ ತಾತನ ಹತ್ರನೇ ತೊಗೊತಿದ್ರು. ಅದು ಬಂದು ತಾತನ ಸ್ಕಿಲ್. ಸೊ ನೀವು ಅಷ್ಟೇ ಈ ಸ್ಮಾಲ್ ಇನ್ವೆಸ್ಟ್ಮೆಂಟಿಂದ ದೊಡ್ಡ ರಿಟರ್ನ್ ತೆಗಿಬೋದು. ಸೊ ಇದೇ ಥರ ನಿಮಗೆ ಈ ನಿಜವಾಗಿ ನಡೆದಿರೋ ಸ್ಟೋರಿನ ನೀವು ಈ ಸ್ಟೋರಿನೇ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು 500 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಲಾಭ ತೊಗೊಳ್ಳಿ. ಸೊ ಇದೇ ಥರ ನಿಮಗೆ ಜಸ್ಟ್ ಕಮ್ಮಿ ಬಂಡವಾಳದಲ್ಲಿ ಜಾಸ್ತಿ ಲಾಭ ಬರೋವಂಥ ಬಿಸ್ನೆಸ್ ಐಡಿಯಾ ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದು ನಮ್ಮದು 2ನೇ ವಿಡಿಯೋ, ಬಟ್ ಟ್ರಸ್ಟ್ ಮೀ ಇನ್ನೂ 1000 ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬಟ್ ನನಗೆ ನಿಮ್ಮ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೋ ಮಚ್.